ಹಲೋ ಮಕ್ಕಳೇ, ವೆಲ್ಕಮ್. ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಬರುವಂತಹ ಪದ್ಯ ಕಂದ. ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಓಕೆ, ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದು, ಈ ಸಾಲುಗಳನ್ನು ಪದ್ಯದಲ್ಲಿರುವಂತೆ ಪೂರ್ಣಗೊಳಿಸು. ಮೊದಲನೇ ಪ್ರಶ್ನೆ, ಅಳುವ ಕಂದನ ತುಟಿ ಡ್ಯಾಶ್. ಉತ್ತರ, ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ. ಎರಡನೇ ಪ್ರಶ್ನೆ, ಆಡಿಬಾ ನನ್ನ ಕಂದ ಡ್ಯಾಶ್. ಉತ್ತರ, ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ. ಮೂರನೇ ಪ್ರಶ್ನೆ, ಕೂಸು ಇದ್ದ ಮನೆಗೆ ಡ್ಯಾಶ್. ಉತ್ತರ, ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ. ನಾಲ್ಕನೇ ಪ್ರಶ್ನೆ, ಕಂದಾನ ಕಿರಿಕಿರಿ ಡ್ಯಾಶ್. ಉತ್ತರ, ಕಂದಾನ ಕಿರಿಕಿರಿ ಇಂದೇನು ಹೇಳಲಿ. ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಉತ್ತರ, ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಎರಡನೇ ಪ್ರಶ್ನೆ, ಅಳುವ ಕಂದನ ತುಟಿಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ. ಉತ್ತರ, ಅಳುವ ಕಂದನ ತುಟಿಯನ್ನು ಹವಳದ ಕುಡಿಗೆ ಹೋಲಿಸಲಾಗಿದೆ. ಮೂರನೇ ಪ್ರಶ್ನೆ, ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ. ಉತ್ತರ, ಅಳುವ ಕಂದನ ಕಣ್ಣೋಟ ಶಿವನ ಕೈಯೊಳಗು ಹೊಳೆದಂಗ ಇರುತ್ತದೆ. ನಾಲ್ಕನೇ ಪ್ರಶ್ನೆ, ಮಗು ಏನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. ಉತ್ತರ, ಮಗು ಸಂಜೆಯ ಹೊತ್ತಿನಲ್ಲಿ ಆಕಾಶದಲ್ಲಿರುವ ಚಂದ್ರನನ್ನು ತಂದು ನಿಲ್ಲಿಸೆಂದು ಕೇಳುತ್ತದೆ. 2-3 ವಾಕ್ಯಗಳಲ್ಲಿ ಉತ್ತರಿಸು. ಮೊದಲನೇ ಪ್ರಶ್ನೆ, ಕೂಸು ಇದ್ದ ಮನೆಗೆ ಬೀಸಣಿಕೆ ಬೇಡ ಏಕೆ. ಉತ್ತರ, ಕೂಸು ಮನೆಯ ಒಳಗೆ ಹೊರಗೆ ಆಟವಾಡಿಕೊಂಡು ಇದ್ದರೆ ಅದರ ಸಂತೋಷದಿಂದಲೇ ಮನೆಯಲ್ಲಿ ಗಾಳಿ ಬೀಸಿದಂತಾಗುತ್ತದೆ. ಇಲ್ಲಿ ತಾಯಿ ಮಗುವಿನ ಚಲನವಲನವೇ ಗಾಳಿ ಎಂದು ಸಾಂದರ್ಭಿಕವಾಗಿ ಹೇಳಿದ್ದಾಳೆ. ಎರಡನೇ ಪ್ರಶ್ನೆ, ಆಡಿಬಂದ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು. ಉತ್ತರ, ಆಡಿಬಂದ ಕಂದನನ್ನು ತಾಯಿ ಉಪಚರಿಸುತ್ತಾ ಅದರ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವಳು ಮತ್ತು ಚಿನ್ನದಂತಹ ಕಂದನ ಮುಖವನ್ನು ತೊಳೆಯುತ್ತಾಳೆ. ತಪ್ಪುಗಳನ್ನು ಸರಿಪಡಿಸು. ಬೀಸಣಿಕೆ ಗಾಳಿ ಸುಳಿದವ. ಉತ್ತರ, ಬೀಸಣಿಕೆ ಗಾಳಿ ಸುಳಿದಾವ. ಎರಡನೇ ಪ್ರಶ್ನೆ, ಕುಡಿಹುಬ್ಬು ಬೇವಿನೆಸಲಂಗ. ಉತ್ತರ, ಕುಡಿಹುಬ್ಬು ಬೇವಿನೆಸಲಂಗ. ಚಂದಮನ ತಂದು ನಿಲ್ಲಿಸೆಂದ. ಉತ್ತರ, ಚಂದ್ರಮನ ತಂದು ನಿಲ್ಲಿಸೆಂದ. ಈ ಸಾಲುಗಳನ್ನು ನಕಲು ಮಾಡು. ಮೊದಲನೇ ಪ್ರಶ್ನೆ, ಆಡಿಬಾ ನನ್ನ ಕಂದ ಅಂಗಾಳ ತೊಳೆದೇನ. ಇದನ್ನು ನೀವು ಸಹ ನಕಲು ಮಾಡಿರಿ. ಓಕೆ, ಆಡಿಬಾ ನನ್ನ ಕಂದ ಅಂಗಾಳ ತೊಳೆದೇನ. ಕುಡಿಹುಬ್ಬು ಬೇವಿ ನೆಸಳಾಂಗ. ಉತ್ತರ, ಕುಡಿಹುಬ್ಬು ಬೇವಿ ನೆಸಳಾಂಗ. ಈ ಪದ್ಯದಲ್ಲಿ ಒತ್ತಕ್ಷರಗಳಿರುವ ಪದಗಳನ್ನು ಬರೆ. ಉತ್ತರ, ಕಂದಯ್ಯ, ತಕ್ಕೊಂಡು, ಕಣ್ಣೋಟ, ಕುಡಿಹುಬ್ಬು, ಕೈಯೊಳಗು, ಹೊಳೆದಂಗ. ಭಾಷಾ ಚಟುವಟಿಕೆ. ಸಮಾನಾರ್ಥಕ ಪದಗಳನ್ನು ಬರೆ. ಮೊದಲೇದು, ಬಂಗಾರ. ಇದರ ಸಮಾನಾರ್ಥಕ ಪದ ಚಿನ್ನ, ಸ್ವರ್ಣ. ಎರಡನೇದು, ಕೂಸು. ಇದರ ಸಮಾನಾರ್ಥಕ ಪದ ಕಂದ, ಮಗು. ತಾಯಿ. ಇದರ ಸಮಾನಾರ್ಥಕ ಪದ ಅಮ್ಮ. ಅಮ್ಮ ಜನನಿ. ಓಕೆ, ಇದರ ಸಮಾನಾರ್ಥಕ ಪದ, ತಾಯಿಯ ಸಮಾನಾರ್ಥಕ ಪದ ಅಮ್ಮ ಜನನಿ. ಓಕೆ, ನೆಕ್ಸ್ಟ್, ಈ ವಾಕ್ಯಗಳಲ್ಲಿ ಅಡಿಗೆರೆ ಹಾಕಿದ ಪದಗಳಿಗೆ ಗ್ರಾಂಥಿಕ ರೂಪ ಬರೆ. ಮೊದಲೇದು, ಕೂಸು ಇದ್ದ ಮನೆಗೆ ಬೀಸಣಿಕೆ ಯಾತಕ. ಉತ್ತರ, ಮನೆಗೆ.
ಬಂಗಾರ ಮಾರಿ ತೊಳೆದೇನ? ಉತ್ತರ ಮುಖ. ಬೀಸಣಿಗೆ ಗಾಳಿ ಸುಳಿದಾವ? ಉತ್ತರ ಗಾಳಿ ಬೀಸಿಕೊಳ್ಳಲು ಇರುವ ಸಾಧನ. ಸಂಜೆಯ ಚಂದ್ರವನ ನಿಲ್ಲಿಸೆಂದ? ಉತ್ತರ ಸಂಜೆಯ. ಓಕೆ, ಇಷ್ಟು ಈ ಒಂದು ಪದ್ಯದಲ್ಲಿ ಬರುವಂತಹ ಪ್ರಶ್ನೋತ್ತರಗಳಾಗಿವೆ. ಓಕೆ, ನಿಮಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.